ಐ ಆಮ್ ವೆರಿ ಸಾರಿ ಸರ್. ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ನಾನೇ ಅವನ ಕಾವಲು ಕಾಯ್ತಾ ಇದ್ದೆ. ಆ ಕಡೆ ಈ ಕಡೆ ಕದಲ್ಲೇ ಇಲ್ಲ. ಪೂರ್ತಿ ಸೆಕ್ಯೂರಿಟಿನೂ ಇದೆ. ಆದರೂ ಇದು ಹೇಗಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಸಾಕು ಸಾಕು, ನೀವು ಕೊಟ್ಟಿದ್ ರೀಸನ್ ಒಳ್ಳೆ ಚಿಕ್ಕ ಮಕ್ಕಳ ತರ ರೀಸನ್ ಕೊಡ್ತೀರಲ್ರಿ. ನೀವು ರೀಸನ್ ಕೊಟ್ಟ ತಕ್ಷಣ ಸತ್ತಿರೋ ಬರ್ತಾನ. ಒಬ್ಬರಿಗೂ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ನೀವೇನು ಕತ್ತೆ ಮೆಚ್ತಿದ್ದೀರಾ, ಡ್ಯೂಟಿ ಮಾಡ್ತಾ ಇದ್ದೀರಾ? ಏನ್ರಿ ಹೇಳಿದ್ ನೀವು? ಇನ್ನು 6 ಗಂಟೆಲಿ ಅವ್ನು ಚೇತರಿಸ್ಕೊಂತಾನೆ, ಎದ್ದು ಮಾತಾಡ್ತಾನೆ, ನೀವು ಎನ್ಕ್ವೈರಿ ಮಾಡ್ಬೋದು ಅಂತ ತಾನೆ? ಆರೇ ನಿಮಿಷದಲ್ಲಿ ಅವ್ನು ಪ್ರಾಣ ತೆಗೆದ್ಬಿಟ್ರಲ್ರಿ. ಸರ್, ಅವನು ಹೇಗೆ ಸತ್ತ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ನಾನು ಚೆಕ್ ಮಾಡಿದಾಗ ಆರೋಗ್ಯವಾಗೇ ಇದ್ದ. ಅಂದ್ರೆ ನೀವು ಚೆಕ್ ಮಾಡಿದಾಗ ಅವ್ನು ಬದುಕಿದ್ದ ಅಂತ ಹೇಳಿದ್ ಸುಳ್ಳ? ಇಲ್ಲ ಸರ್. ಮತ್ತೆ ಹೇಗ್ರಿ ಸಾಯ್ತಾನೆ ಅವನು? ಆನ್ಸರ್ ಮೀ. ಇನ್ಸ್ಪೆಕ್ಟರ್ ಸರ್, ಒಳಗೆ ಯಾರ್ಯಾರು ಬಂದಿದ್ರು? ಹೊರಗಿನವ್ರು ಯಾರೂ ಬಂದಿಲ್ಲ ಸರ್. ನಾನು ಇಲ್ಲೇ ಇದ್ದೀನಿ. Then how did he die? I think ಮೆಡಿಸನ್ ಪ್ರಾಬ್ಲಮ್ ಆಗಿದೆ. ಈಗ ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಾನು. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ ಸರ್. ನಾನು ಕಷ್ಟಪಟ್ಟು MBBS ಪಾಸ್ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಕೆರಿಯರ್ನಲ್ಲಿ ಈ ಥರ ಆಗಿರೋದು ಮೊದಲು ಸಲ ಸರ್. ನೀವೇನಾದರೂ ಕಂಪ್ಲೇಂಟ್ ಕೊಟ್ಟರೆ ನಾನು, ನನ್ನ ಹೆಂಡತಿ, ಮಕ್ಕಳು, ಫ್ಯಾಮಿಲಿ ಎಲ್ಲ ಬೀದಿಗೆ ಬಂದುಬಿಡ್ತೀವಿ. ಸಾಕು ನಿಲ್ಸ್ರಿ. ಇದ್ದಿದ್ದು ಒಂದೇ ಒಂದು ಸಾಕ್ಷಿ. 10 ವರ್ಷದ ಹಿಂದೆ ತಪ್ಪಿಸ್ಕೊಂಡು ಕೊಲೆಗಾರ ಇವತ್ತು ಸಿಗಾಕೊಂತಾನೆ, ಅವ್ನಿಗೆ ಶಿಕ್ಷೆ ಆಗತ್ತೆ ಅಂತ ನಾವು ಕಾಯ್ತಾ ಇದ್ವಿ. ಮಾಲಿಂಗು ಬಾಯ್ ಬಿಟ್ಟಿದ್ರೆ ಈ ಕೊಲೆಗಾರ ಯಾರು ಅಂತ ಗೊತ್ತಾಗ್ತಿತ್ತು. ಈಗ ಯಾರು ಹೇಳ್ತಾರೆ ಕೊಲೆಗಾರ ಯಾರು ಅಂತ? ಇದೇನು ಹಾಸ್ಪಿಟ್ಲ ಸ್ಮಶಾನನ? ಹಾಸ್ಪಿಟಲ್ ಕ್ಲೋಸ್ ಮಾಡಿಸ್ಬಿಡ್ತೀನಿ. ಇರ್ರೆಸ್ಪಾನ್ಸಿಬಲ್ ಫೆಲೋಸ್. ಹೇಗಾಯ್ತು, ಏನಾಯ್ತು, ಯಾರ್ಯಾರು ಬಂದಿದ್ರು, ಯಾರು ಒಳಗೋಗಿದ್ರು, ಯಾರು ಆಚೆ ಬಂದಿದ್ರು, ಎಲ್ಲ ರಿಪೋರ್ಟ್ ನನಗೆ ಬೇಕು. ಗೆಟ್ ದ ರಿಪೋರ್ಟ್ ಇಮಿಡಿಯೇಟ್ಲಿ. ಎಸ್ ಸರ್. ಇನ್ಸ್ಪೆಕ್ಟರ್, ನಿಮ್ಗೆ ಯಾರ ಮೇಲೆ ಡೌಟ್ ಇದೆಯಾ? ಹೌದು ಸರ್. ಯಾರ ಮೇಲೆ ಡೌಟು? ಇನ್ಯಾರು ಸರ್? ಕೊಡೈಕೆನಾಲಲ್ಲಿ ಸ್ಟುಡಿಯೋ ಓನರ್ನ ಕೊಲೆ ಮಾಡಿದವನೇ ಇವನನ್ನು ಕೊಲೆ ಮಾಡಿದ್ದಾನೆ. ಹೇಗೆ ಹೇಳ್ತೀರಾ ಇದು ಕೊಲೆ ಅಂತ? ನೀವು ಹೇಳಿದ್ರಲ್ಲ ಫುಲ್ ಸೆಕ್ಯೂರಿಟಿ ಇತ್ತು ಅಂತ. ನೀವೆಲ್ಲ ಇದ್ರೂ ಆ ಕೊಲೆಗಾರ ಬಂದು ಕೊಲೆ ಮಾಡಿದ್ನ? ಹೌದು ಸರ್, ನಾನು ಫುಲ್ ಟೈಟ್ ಸೆಕ್ಯೂರಿಟಿ ಕೊಟ್ಟಿದ್ದೀನಿ. ಆದರೂ ಇದು ಹೇಗಾಯಿತು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಅವನು ಯಾರು ಅಂತ ನಾನು ಕಂಡು ಹಿಡಿತೀನಿ ಸರ್. ಬರೀ ಬಾಯಿ ಮಾತಲ್ಲಿ ಆಗೋಯ್ತು, ಕೊಲೆಗಾರನ ಹಿಡಿತೀನಿ ಅಂತ. ನೀವೇ ಹೇಳಿದ್ರಿ ಸೆಕ್ಯೂರಿಟಿ ಇತ್ತು ಅಂತ. ಇನ್ನೂ ಮೆಡಿಕಲ್ ರಿಪೋರ್ಟ್ ಬಂದಿಲ್ಲ, ಆಲ್ರೆಡಿ ಕೊಲೆ ಅಂತ ಇದ್ದೀರಲ್ಲ. ವಾಟ್ಸ್ ಹ್ಯಾಪನಿಂಗ್ ಮಿಸ್ಟರ್ ಕುಮಾರ್? ನಿಮ್ಮಷ್ಟು ನೀವೇ ಡಿಸಿಷನ್ ತಗೋಬೇಡಿ. ಮಾಲಿಂಗ ಹೇಗೆ ಸತ್ತ ಅನ್ನೋ ರಿಪೋರ್ಟ್ ನನ್ನ ಕಳಿಸಿ. ಎಸ್ ಸರ್. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.